ಕೆರೆಯಂತಾದ ಸರ್ಕಾರಿ ಶಾಲಾ ಆವರಣ, ಸುತ್ತಲೂ ಮಳೆ ನೀರು. ಆ ಮಳೆ ನೀರಲ್ಲಿ ಶೆಡ್ ಕೆಳಗೆ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು. ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳ ತವರೂರಲ್ಲಿ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಮಟ್ಟದ ಕರ್ನಾಟಕ ಪಬ್ಲಿಕ್ ಶಾಲಾ ಪರಿಸ್ಥಿತಿ ಇದು. ಮಳೆ ಬಂದರೆ ಸಾಕು, ಶಾಲಾ ಆವರಣದಲ್ಲಿ 3 ಅಡಿ ನೀರು ನಿಲ್ಲುತ್ತದೆ. ವಿದ್ಯಾರ್ಥಿಗಳಿಗೆ ನೂತನ ಕಟ್ಟಡ ರೆಡಿ ಇದ್ರೂ ಕೂಡ ಇನ್ನು ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಶಾಲಾ ಆವರಣ ತುಂಬಾ ಒಂದು ಸುಮಾರು ಬಿಲ್ಡಿಂಗ್ ಸ್ಟಾರ್ಟ್ ಅವಾಗಿಂದ ಇದು ಸ್ವಲ್ಪ ಎಲ್ಲ ಕಾಂಟ್ರಾಕ್ಟ್ರು ಮಣ್ಣು ಅದು ಹೊಡ್ಕೊಂಡೆಲ್ಲ ಗುಂಡಿಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರು ಯಾವುದೇ ರೀತಿ ಅವ್ರ ಕ್ರಮ ಕೈಗೊಳ್ತಿಲ್ಲ. ಮಣ್ಣು ಹೊಡ್ತೀವಿ ಅಂತ ಹೇಳಿದ್ರು, ಮಣ್ಣು ಹೊಡ್ತಿಲ್ಲ, ಏನಿಲ್ಲ. ಇದರಿಂದ ಮಕ್ಕಳಿಗೆ ಆಟ ಆಡೋದಕ್ಕೆ, ಪ್ರೇಯರ್ ಮಾಡೋದಕ್ಕೂ ಕೂಡ ಜಾಗ ಎಲ್ಲ ಆಟ ಪರಿಸ್ಥಿತಿ ಆಗುತ್ತೆ. ಸುಮಾರು 264 ಜನ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು, ನಮ್ಮ ಕಾಂಟ್ರಾಕ್ಟ್ರು ಬಿಲ್ಡಿಂಗ್ ಮಾತ್ರ ಮಾಡೋದಕ್ಕೆ ಒಂದು ಮೈದಾನನ ಕ್ಲೀನ್ ಮಾಡಿಕೊಟ್ಟಿಲ್ಲ. ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಬಂದು ಈ ಮೈದಾನನ ಸರಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಶಾಲಾ ಪರವಾಗಿ ಕೇಳ್ತೀನಿ. ಮಕ್ಕಳು ಶೆಡ್ನಲ್ಲೇ ವ್ಯಾಸಂಗ ಮಾಡುವ ದುರ್ದೈವದ ಸಂಗತಿ ಎದುರಾಗಿದೆ. ಇದನ್ನ ಕಂಡ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ನಮ್ಮನ್ನ ಬೇಗ ಹೊಸ ಬಿಲ್ಡಿಂಗ್ಗೆ ಕಳಿಸಿ, ಮಳೆ ನೀರಿನಿಂದ ನಮಗೆ ಅನಾರೋಗ್ಯ ಆಗುತ್ತಿದೆ ಎಂದು ಮಕ್ಕಳು ಅಂಗಲಾಚಿ ಬೇಡಿದ್ರೂ ಕೂಡ ಶಿಕ್ಷಣ ಇಲಾಖೆ ಮಾನವೀಯತೆ ತೋರದೆ ಕೈಕಟ್ಟಿ ಕುಳಿತಿರುವುದು ವಿಪರ್ಯಾಸವೇ ಸರಿ. ನಮಗೆ ಇವಾಗ ಇಲ್ಲಿ ಪ್ರೇಯರ್ ಮಾಡಕ್ಕೆ ಜಾಗ ಇಲ್ಲ, ಆಟ ಆಡಕ್ಕೆ ಜಾಗ ಇಲ್ಲ, ಕುತ್ಕೊಳ್ಳಕ್ಕೆ ಕ್ಲಾಸ್ ಇಲ್ಲ. ನಮಗೆಲ್ಲ ಕ್ಲಾಸ್ ಇದನ್ನ ಮಾಡ್ಕೊಂಡ್ ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ಎಲ್ಲಾ ನೀರ್ ತುಂಬ್ಕೊಂಡ್ಬಿಟ್ಟೈತೆ, ನಾವ್ ಆಟ ಆಡಕ್ಕಾಗಲ್ಲ, ಪ್ರೇಯರ್ ಮಾಡಕ್ಕಾಗಲ್ಲ. ಇಲ್ಲಿವರೆಗೂ ಬರ್ತಾವ ಮಕ್ಕಳು. ಆಮೇಲೆ ಆಟ ಆಡ್ತಿರುವಾಗ ತಿರ್ಗಾ ಕೊಚ್ಚಿದ್ರೆ ಏನನ್ನ ಏಟಂದ್ರೆ ಹಾಸ್ಪಿಟಲ್ ಬರ್ತೀವಿ ಅಂತ. ಅದಕ್ಕೆ ನಾವೆಲ್ಲ ಹೇಳಿದ್ರೆ ಮಣ್ಣು ಹೊಡ್ಸಿ ಎಲ್ಲ ಇದನ್ನ ಮಾಡ್ಕೊಂಡ್ ಕೊಡ್ಬೇಕಂತ ಹೇಳ್ತೀವಿ.